ನಮಸ್ಕಾರ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರೇಮಠ. ಕಣ್ಣಂದ್ರೆ ಏನು ಹೇಳಿ? ಭಾಗ್ಯ ಅದು. ಯಾಕಂದರೆ ನಾವು ಏನೇ ಕೇಳ್ತೀವಿ ಏನೇ ನೋಡ್ತೀವಿ ಅಂದ್ರೂ ನಮಗೆ ಕಣ್ಣು ತುಂಬ ಇಂಪಾರ್ಟೆಂಟ್. ನಾವು ಕೇಳಿದ್ದನ್ನ ಎಷ್ಟು ನೆನ್ಪಿಟ್ಕೊತೀವಿ ಎಲ್ಲ ಗೊತ್ತಿಲ್ಲ, ಇಲ್ಲ ಕೇಳಿದ್ದನ್ನ ಎಷ್ಟು ನಂಬ್ತೀವೋ ಎಲ್ಲ ಗೊತ್ತಿಲ್ಲ, ನೋಡಿದ್ದನ್ನು ಮಾತ್ರ ತುಂಬ ನಂಬ್ತೀವಿ. ಈಗ ನೋಡಿ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಪ್ರತಿಯೊಂದು ಕಂಡೀಷನಲ್ಲಿ ನೋಡುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೋಡಿ, ನಾನು ಹೇಗೆ ನಿಮ್ಮನ್ನು ನೋಡಿ ಮಾತಾಡ್ತಿದ್ದೀನೋ, ನೀವು ಹೇಗೆ ನನ್ನನ್ನು ನೋಡ್ತಿದ್ದೀರೋ, ಇದು ತುಂಬ ಕ್ಲಾರಿಟಿ ಇರಬೇಕಾಗುತ್ತೆ. ಮತ್ತು ನಾವು ನೋಡುವಂತಹ ಎಲ್ಲ ಬಣ್ಣಗಳು ನಮಗೆ ಕರೆಕ್ಟಾಗಿ ಕಾಣುವಂಥ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಕಣ್ಣಿನ ರಿಲೇಟೆಡ್ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನಾವೇನು ಸಜೆಸ್ಟ್ ಮಾಡ್ಬೋದು, ಅದ್ರ ಬಗ್ಗೆ ನಾವೇನು ಟ್ರೀಟ್ಮೆಂಟ್ ಮಾಡ್ಬೋದು, ಅದ್ರ ಬಗ್ಗೆ ನಾವೇನು ಸಜೆಷನ್ಸ್ ಇಲ್ಲ ಸೊಲ್ಯೂಷನ್ಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವತ್ತು. ಈಗ ನೋಡಿ, ಕೆಟ್ರಾಕ್ಟ್ ಅಂತ ಒಂದು ಕಂಡೀಷನ್ ಇದೆ. ಅದೇನಂತಂದರೆ, ನಾವು ತಿಮಿರ ಅಂತೀವಿ ನಮ್ಮ ಇದರಲ್ಲಿ ಆಯುರ್ವೇದದಲ್ಲಿ. ಏನಾಗುತ್ತಂತಂದ್ರೆ ಅಲ್ಲಿ ನಾವು ಲೆನ್ಸ್ ಏನಿದೆ ಅಲ್ಲ ಕಣ್ಣಲ್ಲಿ, ಆ ಲೆನ್ಸ್ ಅದರದ್ದು ಟ್ರಾನ್ಸ್ಪರೆನ್ಸಿ ಕಳ್ಕೊಂಡ್ಬಿಡುತ್ತೆ, ಅದು ಒಪ್ಯಾಕ್ ಆಗಿಬಿಡುತ್ತೆ. ಅಂದರೆ ಒಂದು ಗೋಡೆ ಥರ ಆಗ್ಬಿಡುತ್ತೆ, ಗ್ಲಾಸ್ ಇರುವಂತಹ ಒಂದು ಸಬ್ಜೆಕ್ಟು ಗೋಡೆ ಥರ ಆಗ್ಬಿಡುತ್ತೆ. ನಿಮಗೆ ಇದು ಏನು ಅರ್ಥ ತಲುಪಲಿ ಅಂತ ನಾನು ಹೀಗೆ ಹೇಳ್ತಾ ಇದ್ದೀನಿ. ಒಪ್ಯಾಕ್ ಅಂತಂದರೆ ಟ್ರಾನ್ಸ್ಪರೆನ್ಸಿ ಹೋಗ್ಬಿಡುತ್ತೆ, ಅದು ಗ್ಲಾಸ್ ಅಂತಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಹೀಗೆ ದೆನ್ ಈ ಒಪ್ಯಾಕ್ ಆದಮೇಲೆ ಈಗ ನಾವೇನು ಸರ್ಜರಿ ಯೂಶ್ವಲಿ ಸಜೆಸ್ಟ್ ಮಾಡ್ತೀವಿ. ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ತೀರಾ ಅದು ಡಿಗ್ರಿ ಎಷ್ಟು ಏನು ಫಸ್ಟ್ ಡಿಗ್ರಿನೋ ಸೆಕೆಂಡ್ ಡಿಗ್ರಿಯಲ್ಲೋ ಅದು ಸಿವಿಯರಿಟಿ ಬೇಸಿಸ್ ನಾವು ಹೋಗ್ತೀವಿ. ಇವನ್ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿರುವಂತಹ ಮೆಡಿಸಿನ್ಸ್, ಕೆಲವೊಂದಿಷ್ಟು ಆಯಿಲ್ ಡ್ರಾಪ್ಸ್ ಆಗಲಿ, ಇಲ್ಲ ಓರಲ್ಲಿ ತಗೊಳ್ಳುವಂತಹ ಟ್ಯಾಬ್ಲೆಟ್ಸ್ ಆಗಲಿ, ಇವನ್ನ ನಾವು ಬಳಕೆ ಮಾಡಿಕೊಂಡು ಆ ಒಪೆಸಿಟಿ ಏನಾಗಿರುತ್ತಲ್ಲ ಕಣ್ಣಲ್ಲಿ, ಏನೋ ಆ ಒಪೆಸಿಟಿ ಇರುತ್ತಲ್ಲ, ಅದು ಎಷ್ಟೋ ಜನಕ್ಕೆ ಆ ಸಮಸ್ಯೆಯಿಂದ ಹೊರಗಡೆನೂ ಬಂದಿದ್ದಾರೆ. ಇದು ಕೆಟ್ರಾಕ್ಟ್ ಬಗ್ಗೆ. ಆದರೆ ಇನ್ನೊಂದು ಕಲರ್ ಬ್ಲೈಂಡ್ನೆಸ್, ಆದರೆ ನಾವು ಏನಂತೀವಿ ಅಂದರೆ GRB, ಇದೊಂದು ಕೋಡ್ ವರ್ಡ್. ಗ್ರೀನ್, ರೆಡ್ ಮತ್ತು ಬ್ಲೂ. ಇದೇನಾಗುತ್ತೆ, ಕಲರ್ ಬ್ಲೈಂಡ್ನೆಸ್ಸಲ್ಲಿ ಇದು ನಮ್ಗೆ ಗೊತ್ತಾಗಲ್ಲ, ಇದು ಗ್ರೀನ್ ಕಲರು, ಇಲ್ಲ ಇದು ರೆಡ್ ಕಲರು, ಇಲ್ಲ ಇದು ಬ್ಲೂ ಕಲರು ಅನ್ನೋದು ನಮಗೆ ಗೊತ್ತಾಗಲ್ಲ. ಇದೊಂದು ನ್ಯೂರಾಲಜಿಕಲ್ ಕಂಡೀಷನ್ ಇದೆ. ಈ ಕಂಡೀಷನಲ್ಲೂ ನಮ್ಮಲ್ಲಿರುವಂತಹ ಒಂದಿಷ್ಟು ಐ ಡ್ರಾಪ್ಸ್ ಮತ್ತು ಒಂದಿಷ್ಟು ಟ್ಯಾಬ್ಲೆಟ್ಸಿಂದ ಆ ಕಂಡೀಷನಿಂದ ಹೊರಬರುವಂತಹ ಸಿಚುವೇಶನ್ಸ್ ಎಲ್ಲ ಇದೆ. ಆಯುರ್ವೇದ ಅಂದ್ರೇ ವಿಸ್ಮಯ, ಆಯುರ್ವೇದ ಅಂದರೆ ಅಮೋಘ.